ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರತಿಷ್ಠಿತ 40 ಅಂಡರ್ 40 ಪ್ರಶಸ್ತಿ ಮುಡಿಗೇರಿಸಿಕೊಂಡ ಕಾರದಗ ಗ್ರಾಮದ ಡಾಕ್ಟರ್ ಶೀತಲ್ ಪಾಟೀಲ್ರಿಗೆ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನ. ಪಾಲಕರ ಸಂಸ್ಕಾರ, ಛಲ ಬಿಡದ ಅವಿರತ ಪರಿಶ್ರಮದಿಂದಲೇ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಆಯ್ಕೆ. ಛಲ, ಆತ್ಮವಿಶ್ವಾಸ, ಗುರಿ ಮುಟ್ಟುವ ಧ್ಯೇಯದೊಂದಿಗೆ ಜೈನ ಧರ್ಮದ ತತ್ವಗಳು, ಪಾಲಕರ ಸಂಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ತತ್ವಜ್ಞಾನಿಗಳ ಪ್ರೋತ್ಸಾಹವಿದ್ದರೆ ಏನನ್ನೂ ಸಾಧಿಸಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ ಎಂದರೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಡಾಕ್ಟರ್ ಶೀತಲ್ ಮಹಾವೀರ್ ಪಾಟೀಲರೇ ಉತ್ತಮ ಉದಾಹರಣೆ. ಹಾಗಾದರೆ ಬನ್ನಿ, ಗ್ರಾಮೀಣ ಪ್ರದೇಶದ ಈ ಯುವಕ ಡಾಕ್ಟರ್ ಶೀತಲ್ ಪಾಟೀಲ್ರು ಎಐ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಶಿಖರ ಮಟ್ಟಕ್ಕೆ ಬೆಳೆದು ರಾಷ್ಟ್ರಮಟ್ಟದ ಎಐ 40 ಅಂಡರ್ 40 ಪ್ರಶಸ್ತಿಗೆ ಭಾಜನರಾಗಿದ್ದು, ಬೆಳಗಾವಿ ಜಿಲ್ಲೆಯ ವಿವಿಧ ಕಂಪನಿಗಳು, ಸಂಘ ಸಂಸ್ಥೆಗಳು, ಯುವ ಸಂಘಟನೆಗಳು ಹಾಗೂ ಗಣ್ಯರ ಅಭಿನಂದನೆಗಳಿಗೆ ಪಾತ್ರರಾಗಿದ್ದಾರೆ. ಎಐ ತಂತ್ರಜ್ಞಾನದಲ್ಲಿ ಉಲ್ಲೇಖನೀಯ ಕಾರ್ಯಗೈದ ದೇಶದಲ್ಲಿಯ 40 ವರ್ಷದೊಳಗಿನ 40 ಜನರಿಗೆ ನೀಡಲಾಗುತ್ತಿರುವ ಪ್ರತಿಷ್ಠಿತ ಪ್ರಶಸ್ತಿಗೆ ಪಾತ್ರರಾದ ಡಾಕ್ಟರ್ ಶೀತಲ್ ಪಾಟೀಲ್ ಬೆಳಗಾವಿ ಜಿಲ್ಲೆಯ ಏಕೈಕ ವ್ಯಕ್ತಿಯಾಗಿದ್ದು, ನಮ್ಮ ವಾಹಿನಿಯ ನಿಪ್ಪಾಣಿ ಪ್ರತಿನಿಧಿಯಿಂದ ಪಡೆದ ವಿಶೇಷ ಸಂದರ್ಶನ ಇಲ್ಲಿದೆ ನೋಡಿ. ನಮಸ್ಕಾರ ರೀ. ನನ್ನ ಹೆಸರು ಡಾಕ್ಟರ್ ಶೀತಲ್ ಮಹಾವೀರ್ ಪಾಟೀಲ್. ನಮ್ಮೂರು ಕಾರದಗ, ತಾಲೂಕು ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ. ನಂದು ನಾ ಸದ್ಯ ಎಐ ಎಕ್ಸ್ಪರ್ಟ್ ಅಂತ ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇನೆ ರೀ. ನಮ್ಮ ಕೆಲಸ ಅಂದರೆ ಮಿಡ್ಲ್ ಈಸ್ಟ್ ಆಮೇಲೆ ಇಂಡಿಯಾದಾಗೂ ಮಾಡ್ತೀವಿ. ಆಮೇಲೆ ನನಗೆ ಲಾಸ್ಟ್ ವೀಕಲ್ಲಿ ಇದು ಎಐ ಬಿಲ್ಡರ್ ಅವಾರ್ಡ್ 40 ಎಐ ಬಿಲ್ಡರ್ ಅವಾರ್ಡ್ ಸಿಕ್ತು ರೀ. ಈ ಅವಾರ್ಡು ಮಷಿನ್ ಲರ್ನಿಂಗ್ ಡೆವಲಪರ್ ಸಮಿಟ್ ಬೆಂಗಳೂರಲ್ಲಿ ಆಯಿತು. ಆ ಕಾನ್ಫರೆನ್ಸಲ್ಲಿ ಈ ಅವಾರ್ಡ್ ಸಿಕ್ತು ರೀ. ಅಂದ್ರೆ ಈ ಅವಾರ್ಡ್ ವಿಶೇಷ ಅಂದ್ರೆ ರೀ, ಆ ಕಾನ್ಫರೆನ್ಸು ಏಷ್ಯಾದಾಗಿನ ಲಾರ್ಜೆಸ್ಟ್ ಏಜೆಂಟಿಕ್ ಎಐ ಕಾನ್ಫರೆನ್ಸ್ ಇದೆ ರೀ. ಆ ಕಾನ್ಫರೆನ್ಸ್ ಅಲ್ಲಿ 40 ಟಾಪ್ ಡೇಟಾ ಸೈಂಟಿಸ್ಟ್ ಅವಾರ್ಡ್ ಕೊಡ್ತಾರೆ. ಅದ್ರಾಗ ಈ ವರ್ಷಕ್ಕೆ ನನಗೂ ಈ ಅವಾರ್ಡ್ ಸಿಕ್ಕಿದೆ. ಸೊ ನಂದು ಕ್ವಾಲಿಫಿಕೇಶನ್ ನೋಡ್ಕೊಂಡ್ರೆ ನಂದು ಬಿ ಮೆಕ್ಯಾನಿಕಲ್ ಆಗೈತಿ. ನಾ ಬಿ ಮೆಕ್ಯಾನಿಕಲ್ ಮಾಡಿದ್ದು ನಿರ್ಸುಶಿ ಕಾಲೇಜಲ್ಲಿ, HIT ನಿರ್ಸುಶಿ. ಆಮೇಲೆ MTech, ಆಮೇಲೆ PhD ಎರಡು ನಾನು ಬಿಟ್ಸ್ ಲರ್ನಿಂಗ್ ಕಾಲೇಜಿಂದ ಮಾಡಿದ್ದೀನಿ. ಆಮೇಲೆ ನಂಗೆ PhD ಮಾಡಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಫೆಲೋಶಿಪ್ ಅವಾರ್ಡ್ ಸಿಕ್ತು. ನಾ ಬಿಟ್ಸ್ ಲರ್ನಿಂಗ್ ಫಸ್ಟ್ ಸ್ಟೂಡೆಂಟ್ ರೀ, ನನಗೆ ಫಸ್ಟ್ ಅವಾರ್ಡ್ ಸಿಕ್ಕಿದ್ದು. ಆಮೇಲೆ ಈ ಆಫೀಸ್ ಕೆಲಸ ಅಲ್ಲದೆ ನಾ ಮತ್ತೆ ಕಾಲೇಜ್ ಹತ್ರ ಟೈಪ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ನಾ PhD ಮೊದಲು 4 ರಿಂದ 5 ವರ್ಷ ನಾ ಕಾಲೇಜಲ್ಲಿ ಕೆಲಸ ಮಾಡಿದ್ದೆ. ಸೊ ಅವಾಗ ನಾ ಆ ಎಕ್ಸ್ಪೀರಿಯನ್ಸ್ ಇರೋ ಕಾರಣ ನಾ ಈಗ ಸದ್ಯಕ್ಕೆ ಅದರ ಕಂಪ್ನಿ ಜೊತೆ ಕೆಲಸ ಮಾಡಬೇಕಾದ್ರೂ ನಾ ಫಾರ್ ಎಕ್ಸಾಂಪಲ್ ಅಂದ್ರೆ ಕಾಲೇಜಸ್ ಲೈಕ್ ಬಿಟ್ಸ್ ಲರ್ನಿಂಗ್ ದುಬೈ ಕ್ಯಾಂಪಸ್ ಆಗಲಿ, ಆಮೇಲೆ ಆಮೆಟ್ ಯೂನಿವರ್ಸಿಟಿ ದುಬೈ ಆಯಿತು, ಆಮೇಲೆ IITs, ಆಮೇಲೆ ಈ ಕಾಲೇಜ್ಗಳಿಗೆ ನಾ ಎಐ ಸಿಲೆಬಸ್ ಸೆಟ್ ಮಾಡ್ತೇನೆ. ಅಂದ್ರೆ ಕಾಲೇಜಲ್ಲಿ ಏನು ಸಿಲೆಬಸ್ ಸೆಟ್ ಮಾಡ್ತಾರಲ್ಲ ಅದು ಎಷ್ಟು ಯೂಸ್ ಇಂಡಸ್ಟ್ರಿ ಆಗುತ್ತೆ, ಅದು ಗ್ಯಾಪ್ ನೋಡ್ಕೊಂಡು ಏನು ಆ್ಯಡ್ ಮಾಡ್ಬೇಕಂದ್ರೆ ನಾವು ಆ್ಯಡ್ ಮಾಡ್ತೇವೆ. ಸೊ ಹುಡುಗರು ಏನು ಕಲಿಬೇಕು, ಅವ್ರಿಗೆ ಹೆಂಗೆ ಕಂಪ್ನಿ ಜಾಯ್ನ್ ಆಗ್ಬೇಕು, ಹೆಂಗೆ ಹೆಲ್ಪ್ ಆಗುತ್ತೆ ಅದೆಲ್ಲ ನೋಡ್ಕೊಂಡು ನಾವು ಸಿಲೆಬಸ್ ಸೆಟ್ ಮಾಡ್ತೇವೆ. ಸೊ ಹಿಂಗೆಲ್ಲ ನಂದು ಇದು ಲೈಫ್ ಜರ್ನಿ ಅದ ರೀ. ಆಮೇಲೆ ಇದು ಮಾಡಬೇಕಾದ್ರೆ ನನಗೆ ನಮ್ಮ ತಂದೆ ತಾಯಿಗಳು ಆಮೇಲೆ ನಮ್ಮ ಗುರುಜಿನಗಳು ತುಂಬಾ ಸಹಾಯ ಆಯ್ತು ರೀ. ಅಂದ್ರೆ ಇದು ಇಂಪಾರ್ಟೆಂಟ್ ಯಾಕಂದ್ರೆ ರೀ, ನಾವೊಂದು ಗ್ರಾಮೀಣ ಭಾಗದಾಗ ಕಲ್ತೀನಿ ರೀ. ಮರಾಠಿ ಮೀಡಿಯಮ್ದಾಗ ಇದೆಲ್ಲ ಸ್ಕೂಲಿಂಗ್ ಎಲ್ಲ ಆಗೈತಿ. ಆಮೇಲೆ ಇದೆಲ್ಲ ಲೈಕ್ ಈ 40 to 40 ನೋಡಿದ್ರೆ ಎಲ್ಲ ನನ್ನ ಜೊತೆ ಯಾರು ಬೇರೆದವ್ರು ಅವಾರ್ಡ್ ಸಿಗಿದ್ದಾರೆ, ಅವರೆಲ್ಲ ಕಂಪ್ನಿ CEO, ಡೈರೆಕ್ಟರು, ಆಮೇಲೆ CTO ಹಿಂಗೆಲ್ಲ ಅವರು ಅದಾರೆ ನನ್ನ ಜೊತೆ, ಅವ್ರಿಗೂ ಸಿಕ್ಕಿತ್ರಿ. ಸೊ ಈ ಲೆವೆಲ್ ಹೋಗಿ ಅವಾರ್ಡ್ ಸಿಗೋದು ಸ್ವಲ್ಪ ಇಟ್ಸ್ ವೆರಿ ಸ್ಪೆಷಲ್ ರೀ. ಸೊ ನನಗೆ ಅನ್ಸ್ತದ್ರಿ ಇನ್ನೊಂದೇನು ಎಕ್ಸ್ಪೀರಿಯನ್ಸ್ ಇದಲ್ರಿ, ಬಿಕಾಸ್ ನಾ ಹೋಗ್ಬೇಕಾದ್ರೆ ನನಗೇನು ಗೈಡೆನ್ಸ್ ಇದ್ರಿಕಿಲ್ಲ. ಸೊ ಮುಂದೆ ಹೋಗಿ ನಮ್ಮ ಗ್ರಾಮೀಣ ಭಾಗದ ಹುಡುಗರಿಗೆ ಇದರ ಹೆಂಗೆ ಹೆಲ್ಪ್ ಆಗ್ಬೋದು, ಮೇ ಬಿ ಅವ್ರ ಕರಿಯರ್ ಹೆಂಗೆ ಚೂಸ್ ಮಾಡಬೇಕು, ಅಥವಾ ಮುಂದೆ ಹೋಗಿ ಏನು ಕಲಿಬೇಕು, ಯಾವ ಫೀಲ್ಡಲ್ಲಿ ಸ್ಕೋಪ್ ಅದ. AI ಅಂದ್ರೆ ಮುಂದಿನ ಕಾಲದಲ್ಲಿ AI ಜಾಸ್ತಿ ಯೂಸ್ ಆಗೋದ್ರಿ. ಸೊ AI ಬಗ್ಗೆ ಏನ್ ಕಲಿಬೇಕು, ಹೆಂಗ್ ಕಲಿಬೇಕು, ಇಂಥ ಏನ್ ಡೌಟ್ ಅದಿದ್ರೆ ನಾ ಖಂಡಿತ ನಮ್ಮ ಗ್ರಾಮೀಣ ಭಾಗದಾಗ ಯಾರು ಸಹಾಯ ಮಾಡ್ತಿದ್ರಿ. ಸೊ ಅದಕ್ಕೆ ಮೇ ಬಿ ಈ ಅವಾರ್ಡ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅಂತ ನಾ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ರಿ. ಇದು ಅವಾರ್ಡ್ ಯಾರ ಕಡೆಯಿಂದ ಸಿಕ್ತು, ಯಾವ ಇದರೊಳಗೆ ಎಷ್ಟು ಜನರು ಅದರು ಪಾರ್ಟಿಸಿಪೇಟ್ ಮಾಡಿದ್ರು? ಒಂದಿಷ್ಟು ಆಯ್ತು. ಇದು ಅವಾರ್ಡ್ ರೀ, ಈ ಅವಾರ್ಡ್ ನನಗೆ ಚೇತೇಶ್ವರ್ ಪೂಜಾರ ಅಂತ ಇಂಡಿಯನ್ ಟೆಸ್ಟ್ ಕ್ರಿಕೆಟರ್ ಅದ ರೀ, ಅವರು ಮತ್ತು ಬಿಟ್ಸ್ ಲರ್ನಿಂಗ್ ಡಿಜಿಟಲ್ CEO ರಾಜೀವ್ ಟಂಡನ್ ಅವರಿಬ್ಬರ ಕಡೆ ಅವಾರ್ಡ್ ಸಿಕ್ತು. ಇದು ಅವಾರ್ಡ್ ಲೈಕ್ 40 under 40 ಅಂದ್ರೆ ಟಾಪ್ 40 ಡೇಟಾ ಸೈಂಟಿಸ್ಟ್ ಆಫ್ AI ಬಿಲ್ಡರ್ ಅವಾರ್ಡ್ ಅಂತ ಐತ್ರಿ. ಸೊ ಈ ಅವಾರ್ಡ್ ನೀವು ನೋಡಿದ್ರೆ ಇಂಡಿಯಾದಾಗ ಬಹಳ AI ಇಂಜಿನಿಯರ್ಸ್ ಅದಾರೆ ಅಥವಾ AI ಸೈಂಟಿಸ್ಟ್ ಅದಾರಿ. ಸೊ ಅರೌಂಡ್ 4 to 5 lakh AI
ಇಂಜಿನಿಯರ್ಸ್ ನಡುವೆ ಈ ಅವಾರ್ಡ್ ಸಿಕ್ಕಿದೆ. ಸಿಕ್ಕದೆ ನಿಮಗೆ. ಓಕೆ. ಈ ಅವಾರ್ಡ್ ಮಹತ್ವ ಏನು, ಯಾವ ರೀತಿ ಅದನ್ನು ಸಿಲೆಕ್ಷನ್ ಮಾಡ್ತಾರ, ಅಥವಾ ಅವಾರ್ಡ್ ಕೊಡಬೇಕಾದ್ರೆ ಅದನ್ನ ಏನು ಹಿಂದೆ ಉದ್ದೇಶ ಇಟ್ಕೊಂಡು ಕೊಟ್ಟಿರ್ತಾರ, ನಿಮ್ದು ಏನು ಅದನ್ನ ಹಿನ್ನೆಲೆ ಇಟ್ಕೊಂಡು ಇದು ಮಾಡಿರ್ತಾರ ಅದು ಹೇಳಿ. ಈ ಅವಾರ್ಡ್ ಕೊಡ್ಬೇಕಾದ್ರೆ ಅವ್ರು ಏನ್ ನೋಡ್ಕೋತಾರ ಅಂದ್ರೆ ರೀ, ನಂದು ರಿಸರ್ಚ್ ಬ್ಯಾಕ್ ಗ್ರೌಂಡ್ ಅದ ರೀ, ನಂದು PhD ಆಗಿದೆ, ಅಂದ್ರೆ ಕ್ವಾಲಿಫಿಕೇಶನ್ ಒಂದು ಫಸ್ಟ್ ಪ್ಯಾರಾಮೀಟರ್ ನೋಡ್ತಾರೆ. PhD ಆಗಿದೆ, ಆಮೇಲೆ ನಂದು 4 ರಿಂದ 5 ಪೇಟೆಂಟ್ ಫೈಲ್ ಮಾಡಿದ್ದೇನೆ. ಆಮೇಲೆ ನಂದು 20 ರಿಸರ್ಚ್ ಆರ್ಟಿಕಲ್ ಅದಾವ್ರಿ, ಪಬ್ಲಿಷ್ಡ್ ಇನ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಆಫ್ ವೆಲ್ ರಿಪ್ಯೂಟ್. ಆಮೇಲೆ ಇದು ರಿಸರ್ಚ್ ಐತ್ರಿ. ಆಮೇಲೆ ಕಂಪ್ನಿದಾಗ ಜಾಬ್ ಮಾಡ್ಬೇಕಾದ್ರೆ ನಾ ಬೇರೆ ಏನೇನು ಆಕ್ಟಿವಿಟಿ ಮಾಡ್ತೀನಿ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದ ರೀ. ಫಾರ್ ಎಕ್ಸಾಂಪಲ್ ನಾ ಕಾಲೇಜಸ್ ಹೋಗಿ ಹುಡುಗರಿಗೆ AI ಬಗ್ಗೆ ಇದು ಸೆಮಿನಾರ್ ಕೊಡ್ತೀನಿ, ಅವ್ರು AI ಬಗ್ಗೆ ಹೆಂಗ್ ಕಲಿಬೇಕು, ಏನ್ ಕಲಿಬೇಕು ಅದೆಲ್ಲ ಗೈಡೆನ್ಸ್ ಮಾಡ್ತೀನಿ ರೀ. ಅದೇ ನೀವು ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ನೋಡಿದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಸಿಗ್ತಾವ್ರಿ. ಆಮೇಲೆ ಇದು ಏರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಆಯ್ತು, ಆಮೇಲೆ NITs, IITs ಎಲ್ಲ ಕಡೆ ನಾ ಇದು ಸೆಮಿನಾರ್ಸ್ ಅದು ಕೊಡ್ತೀನಿ. ಸೊ ಇದೆಲ್ಲ ಅವ್ರ ಸೋಷಿಯಲ್ ವರ್ಕ್, ಆಮೇಲೆ ನಾ ಕಂಪನಿದಾಗೂ ಕೆಲಸ ಚಲೋ ಐತೆ ಅದೆಲ್ಲ ನೋಡ್ಕೊಂಡು, ಆಮೇಲೆ ಕ್ವಾಲಿಫಿಕೇಶನ್ ಎಲ್ಲ ನೋಡ್ಕೊಂಡು ಇದು ಅವಾರ್ಡ್ ಕೊಡ್ತಾರ. ಈಗಾಗಲೇ ಡಾಕ್ಟರ್ ಶೀತಲ್ ಪಾಟೀಲ್ರು ರಾಬರ್ಟ್ ಬಾಷ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಶೈಕ್ಷಣಿಕ ರಂಗದಲ್ಲೂ ಉಲ್ಲೇಖನೀಯ ಕಾರ್ಯ ಮಾಡಿದ್ದಾರೆ. ಬಿರ್ಲಾ ತಂತ್ರಜ್ಞಾನ ಹಾಗೂ ವಿಜ್ಞಾನ ಸಂಸ್ಥೆಯಿಂದ PhD ಪದವಿ ಪಡೆದು ಇವರು ಪ್ರತಿಷ್ಠಿತ ಪ್ರಧಾನ ಫೆಲೋಶಿಪ್ ಪಡೆದುಕೊಂಡಿದ್ದಾರೆ. ಮಹಾವೀರ್ ಪಾಟೀಲ್ ಅಂತ ಕಾರದ್ಗ ನಮ್ಮ ಚಿರಂಜೀವಿ ಶೀತಲ್ ಇವನು PhD ಮಾಡಿ ಬಾಷಲ್ಲಿ ಸರ್ವಿಸ್ ಮಾಡ್ತಾನೆ. ಇವನು ಸಣ್ಣಾಗಿರ್ತದಿಂದ ಹುಷಾರಿದ್ದನು. SSLC ಆದ ನಂತರನು PUC ಫಸ್ಟ್ ಸೆಕೆಂಡ್ ಆದ ನಂತರ ಇಂಜಿನಿಯರಿಂಗ್ ಆಗೋ ಮಟ್ಟ ಅವನು ಟಾಪರ್ ಇತ್ತು ಸ್ಕೂಲಲ್ಲಿ. ಮತ್ತೆ ಅವ PhD ಮಾಡುವ ವಿಟ್ಸ್ ಪಿಲಾನಿ ರಾಜಸ್ಥಾನದಲ್ಲಿ PhD ಮಾಡಿದ. ಅಲ್ಲಿ ಸುದ್ದ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಫೆಲೋಶಿಪ್ ಸಿಕ್ತವಂಗ. ಫಸ್ಟ್ ವಿದ್ಯಾರ್ಥಿ ಅವನು. ಆಮೇಲೆ ಅವನು ನಮ್ಮ ಗ್ರಾಮೀಣ ಭಾಗದಾಗ ಇಲ್ಲ ವಿದೌಟ್ ಕೋಚಿಂಗ್ ಇದಿಷ್ಟು ಶಿಕ್ಷಣ ಇದು ಮಾಡಿ ಇಷ್ಟು ಉಚ್ಚ ಸ್ಥಾನ ಶಿಕ್ಷಣ ಬಗ್ಗೆ ಅವನು ಹೋಗಿದ್ದು ನಮ್ಗೆ ಹೆಮ್ಮೆ ಅಭಿಮಾನ ಅಂತ ಹೇಳಿ. ನಮ್ದು ಇದು ಗ್ರಾಮೀಣ ಭಾಗದಾಗ ಖರೆ ಅಂದ್ರೆ ಏನಿದೆ, ಸಿಟಿ ಒಳಗೆ ಎಲ್ಲಾ ಕೋಚಿಂಗ್ ಕ್ಲಾಸಸ್ ಅದ ಇರ್ತಾವ. ನಮ್ಮಲ್ಲಿ ಏನಿಲ್ಲ, ಇದು ಗ್ರಾಮೀಣ ಭಾಗ, ಇದು ಕರ್ನಾಟಕ ಮಹಾರಾಷ್ಟ್ರ ಲಾಸ್ಟ್ ಬಾರ್ಡರ್ ಕಾರದಗತ್ತ. ಇಲ್ಲಿ ನಮಗಿದು ಶೀತಲ್ ಶೈಕ್ಷಣಿಕ ಇದ್ರಾಗ ಮಾಡಿದ ಪ್ರಗತಿ ನಮ್ಗೆ ಅಭಿಮಾನ. ಓಕೆ ಸರ್, ಧನ್ಯವಾದ. ಉಜ್ವಲ ಮಹಾವೀರ್ ಪಾಟೀಲ್ ಕಾರದ. ಶೀತಲ ಸಣ್ಣಗಿರ್ತಂದ ಭಾಳ ಹುಷಾರಿದಾರಿ, ಅಗ್ದಿ ಹುಷಾರಿದಾರಿ. ಅಂಥವ ಈಗ 12ವಿ ಆದ ಬಳಿಕ BE ಮಾಡಿದ್ರಿ, MTech ಮಾಡಿದ. ಅಂತ PhD ಮಾಡೋದವಾಗ PhD ಅವು ಈಗ ಮಾಡೋರು ಅನ್ಕಂತ ಮುಂದೆ 2 ವರ್ಷನೇ ಮಾಡ್ತಾ ಅಂತಿದ್ದ. ನಾ ಈಗ PhD ಮಾಡೋದು, ನೀ PhD ಮಾಡ್ಕೋಬೇಕು ನೀ ಅಂತೇಳಿ ನಾವು ಹಟ್ಟು ಹಿಡಿದಿದ್ವಿ. ನಾವು ಅಂತ PhD ಅವು ಇನ್ನೂ ಎಷ್ಟು ಕಲೀಲಿ ಅಂತ ಕೇಳಿದ್ರು ನಂಗೆ. ನೀ PhD ಮಾಡ್ಕೋಬೇಕತ್ತ, ನನ್ನ ಸಲುವಾಗಿ ನೀ ಮಾಡ್ಕೋಬೇಕತ್ತೇನ್ರಿ ಅವಾಗ ಮಾಡ್ತಾನವು ಅಂತ. ಆಯ್ತು ಆ ಥರ PhD ಮಾಡೋದ್ನಾಗ ಪ್ರಧಾನಮಂತ್ರಿ ಕಡೆಯಿಂದ ಅವಾರ್ಡ್ ಸಿಕ್ತಿರಿ ಅವಾಗ. ಅಭಿಮಾನ ಹೇಳಿ. ಅಂತ ಅಭಿಮಾನ ಅನಿಸ್ತಾರೆ ನಮ್ಗೆ, ಚಲೋ ಅನಿಸ್ತಾರೆ. ಮುಂದೆ ಕಲ್ತ್ರಿ PhD ಕಲ್ತು ದುಬೈಗೆ ಹೋದ್ರಿ. ಅಂತೆಲ್ಲ ಪ್ರಧಾನಮಂತ್ರಿ ಕಡೆಯಿಂದ ಎಲ್ಲ ಅವಾರ್ಡ್ ಸಿಕ್ತು, ಎಲ್ಲ ಅವಾರ್ಡ್ಗಳ ಎಲ್ಲ ಸಿಕ್ಕತ್ತಾರೆ. ನಮಗೂ ಎಲ್ಲ ಅಗದಿ ಚಲೋ ಅನಿಸ್ತು. ಅಂತ ನಮ್ಮ ಮಗ ಈ ರೀತಿ ಹೆಮ್ಮೆ ನಮಗೂ ಇದು ಅನ್ಸಾಕೈತ್ರಿ. ಅಂತ ಭಯಂಕರ ಹುಷಾರದಾರ ಅವ್ರು. ಇಷ್ಟು ಸಣ್ಣ ಇರ್ತಾನೆ ಹುಷಾರದಲ್ರಿ, ಈಗ ಅಗದಿ ಭಯಂಕರ ಹುಷಾರದಾರ. ನಿಮ್ಗೆ ಅಭಿಮಾನ ಅನಿಸ್ತದ? ನಮ್ಗೆ ಅಭಿಮಾನ ಅನಿಸ್ತೈತ್ರಿ. ಸಣ್ಣಾಗಿರ್ತಾಯಿದ್ರಿ ಹೊಲದಾಗ ಬಿ ಎಲ್ಲ ದಗದ ಮಾಡಕ್ ಬರೋರು. ಎಲ್ಲ ನಾವ್ ಹೆಂಗ್ ದಗದ ಮಾಡಕ್ ಹೋದವಲ್ರಿ, ನಾವು 2 ಮಂದಿ ಹೊಲದಾಗ ದಗದ ಮಾಡ್ತಿದ್ವಿ. ನಿಮ್ ಜೊತೆಗೆ ಅವ್ನು ಸಹಾಯ ಮಾಡ್ಕೊತಿರ್ ಬರೋರು. ಸುತ್ತಿ ಅದಕ್ಕೆ ಒಟ್ಟು ಕೃಷಿ ಇಡೋದಿತ್ತೇನಿಲ್ರಿ, ಹೊಲ ಕಡೆ ಬರೋದ್ರಿ. ನಮ್ ಸಂಗಟ ಛತ್ತಕ್ ಬೆಳ್ತಾಗ ದಗದ ಮಾಡಿದಾರೆ. ಅದ್ರೊಳಗ ಅಭಿರುಚಿ ಇತ್ತು ಮುಂದೆ ದಗದ ಮಾಡಿದಾರೆ. ಅಂದ್ರ ಅದು ಬಿ ಎಲ್ಲ ಮಾಡ್ಕೊಂಡ್ ಶಿಕ್ಷಣ ತಗೊಂಡ್ರಿ. ಹುಡುಗರೆಲ್ಲ ಚಲೋ ಮಾರ್ಕ್ ಹಚ್ಚಿದಾರ, ಎಲ್ಲಾರು ಚಲೋ ಅನಿಸ್ತಾರ ನಮ್ಗ. ಮತ್ತ ದೊಡ್ಡಗಿ ಮಗಳ್ರಿ ಸ್ವಾತಿ ರೀ, ಆಕಿ ಏನ್ ಮಾಡ್ಯಾಡ್ರಿ, ಏನ್ ಶಿಕ್ಷಣ ಮಾಡ್ಯಾವ? ಆಕೆದ MA BEd ಆಗಿದ್ರಿ. MA BEd ಆಕಿ ಗಳದ್ಗ ಕೊಟ್ಟಿದ್ರಿ. ಅಂತ ನಮ್ಮ ಮಳ್ಯಾಗ ಹೋಗ್ರಿ, ಅದ ಲಿವರ್ ಮೇಲೆ ರಿಸರ್ಚ್ ಮಾಡ್ತಾರ್ರಿ. ಅವ್ರ ಅಮೇರಿಕಕ್ಕೆ ಅದಾರ್ರಿ. ಅಂತ ನಡುಕಿನಾಗಿ ಮಗಳ್ರಿ, ಆಕಿದ BA ಆಗಿದ್ರಿ. ಈಗ ಸೇನಾಪತಿ ಕಕ್ಷಿ ಕೊಟ್ಟಿದ್ರಿ. ಅಂತ ಅವ್ರ ಜರ್ಮನಿ ಇರ್ತಾರ. ಅವತ್ತು ಹಳೆ ಒಂದು MS ಆಗಿತ್ರಿ. MSc
ಒಟ್ಟು ಎಲ್ಲ ಸುಶಿಕ್ಷಿತ ಎಲ್ಲ ಹಾಂ ಮೂರು ಬಡವರು ಫಾರಿನ್ಗೆ ಇದಾರ್ರಿ ಓ ಗುಡ್ ಶ್ರಮಿಕ ಜೈಪುರ್ಕ್ಕೆ ಇದಾರ್ರಿ ಹಾಂ. ಅವ್ರದ್ದು ಎಮ್.ಟೆಕ್ ಆಗಿತ್ರಿ ಜೈಪುರ್ಕ್ಕೆ ಇದಾರ್ರಿ ಅಂದ್ರೆ ತಂದೆ ತಾಯಿಯರು ನೀವು ಒಂದು ಶಿಕ್ಷಣ ಬಗ್ಗೆ ಬಹಳ ನಿಮ್ದು ಪ್ರೇಮ ಬಗ್ಗೆ ಅಭಿಮಾನ ಐತ್ರಿ ನಮ್ಗೆ ನೀವು ಯಾನ್ ಕಲಿತೀರ ಸುಸಂಸ್ಕೃತ ಜೈನ್ ಸಮಾಜದೊಳಗೆ ಕಲಿತೇವ್ ನಾವು ಖರೆ ನೀವು ಎಷ್ಟು ಕಲಿಯೋದು ಕಲಿ ನೀವು ರೊಕ್ಕದ ಬಗ್ಗೆ ಚಿಂತೆ ಮಾಡಬೇಡ್ರಿ ಓಕೆ 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 ಪ್ರೋತ್ಸಾಹ ಕೊಡ್ಕೋತ ಇಲ್ಲಿವರೆಗೆ ಪ್ರೋತ್ಸಾಹ ಕೊಡ್ಕೋತ ನಾವು ಬಂದೇ ಬಿಡ್ಬೋದು ನಿಮ್ಗೆ ಆ ರೀತಿ ಅಭಿಮಾನ ಮಾಡ್ಯಾನ್ರಿ ಅಭಿಮಾನ ತಗೊಂಡು ಅಭಿಮಾನ ಅನಿಸ್ತದೆ ನಾವು ಓಕೆ ಓಕೆ ಧನ್ಯವಾದ ಮೇಡಮ್ ಓಕೆ ಥ್ಯಾಂಕ್ ಯು ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚನೆ ಭಾರತ ವೈಭವ ನ್ಯೂಸ್ ನಿಪ್ಪಾಣಿ. Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.